ನೋಡಿ ಫ್ರೆಂಡ್ಸ, ಇವತ್ತಿನ ರೆಸಿಪಿ ನೋಡಿ. ನಾನು ಇವತ್ತು ಅನ್ನ ಮತ್ತು ಒಂದು ಮೆಣಸಿನ್ಕಾಯಿ ಸಜ್ಜಿ ರೊಟ್ಟಿ ಮತ್ತು ಇದು ಸಾರು ಮಾಡೀನಿ, ಬ್ಯಾಳಿ ಇದನ್ನೆಲ್ಲ ಮಾಡೀನಿ ಫ್ರೆಂಡ್ಸ. ಬನ್ನಿ ಇವತ್ತಿನ ರೆಸಿಪಿ ನೋಡ್ಕೊಂಡು ಬರೋಣಂತ ಇದು ಹೆಂಗೆ ಮಾಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಿಮ್ಮ ಸಪೋರ್ಟ್ ಇದ್ದಿದ್ರೆ ನಾನು ಮುಂದೆ ಬರ್ಬೋದು ಫ್ರೆಂಡ್ಸ. ಎಲ್ಲರಿಗೆ ನಮಸ್ಕಾರ. ನಾನು ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾನೆ ನೋಡಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ನೋಡಿ. ಇವತ್ತು ಜಳಕ ಮಾಡಿದ್ರೆ ಆಗ್ಯದ. ಈಗ ಭಾಂಡೆ ತಿಕ್ಕಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಆಗ್ಯದ. ಈಗ ನೋಡಿ ಟೈಮು 7:30 ಗಂಟೆ ಆಗ್ಯದ. ಈಗ ನೋಡಿ ನಾನು ಒಲಿಗೆ ಪೂಜೆ ಮಾಡಕತ್ತೀನಿ. ಪೂಜೆ ಮಾಡಿಕಿಸಿನ ಈಗ ಅಡುಗೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಂದರೆ ಹುಡುಗರು ಸೂಟಿ ಆದ ರವಿವಾರ, ಅದ್ರ ಸರಿಯಾಗಿ ಇವತ್ತು ಜಲ್ದಿ ಎದ್ದಿನ. ದೇವರಂತ್ರ ಪೂಜೆ ಎಲ್ಲ ಆಗ್ಯದ. ಈಗ ನೋಡಿ ನಾನು ಏನು ಮಾಡೀನಿ ಅಂದರೆ, ಇಲ್ಲಿ ನೋಡಿ ನಿನ್ನೆ ಹೊಲದಾಗಿಂದ ಬೆಂಡಿಕಾಯಿ ಹರ್ಕೊಂಡು ಬಂದೀನಿ. ಇವತ್ತು ನೋಡಿ ನಾನು ಇದು ಮಾಡಬೇಕು ಮಾಡೀನಿ ಪಲ್ಯ. ನುಗ್ಗಿಕಾಯಿ ಹಾಕಿಸಿ ಹುಳಿ ಪಲ್ಯ ಬ್ಯಾಳಿ ಮಾಡಬೇಕು ಮಾಡೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಮುಕ್ಕಣಿ ಬ್ಯಾಳಿ ತೊಗೊಂಡಿನಿ. ಮುಕ್ಕಣಿ ಎಲ್ಲ ಹಸಿರು ಬ್ಯಾಳಿ ಹಾಕಿಸಿ ನುಗ್ಗಿಕಾಯಿ ಸಾರು ಮಾಡಬೇಕು ಮಾಡೀನಿ ಪಲ್ಯ ಹಾಕಿಸಿ. ಈಗ ನಾನು ಪಲ್ಯನ ಎಲ್ಲ ಸ್ವಚ್ಛ ಒಂದು ತಪ್ಪಲ ಹರ್ಕೋತೀನಿ. ಇವತ್ತು ಅಡುಗೆ ಮಾಡ್ಲಿಕ್ಕೆ ಲೇಟ್ ಆಗ್ಯದ. ಅಂದರೆ ಇವತ್ತು ಸುಟ್ಟಿ ಆದ ಹುಡುಗರು ಹಾಕಿಸಿ ನಾನು ಜಲ್ದಿ ಎದ್ದಿಲ್ಲ. ಶಾಲೆಗೆ ಹೋಗೋದಂದರೆ ಭಾಳ ಗಡ್ಬಡಿ ಆಗ್ತದೆ. ಇವತ್ತು ಸುಟ್ಟಿ ಆದಕ್ಕಿಸಿ ಇವತ್ತು ಲೇಟ್ ಮಾಡಾಕತ್ತೀನಿ ಅಡುಗೆ ಮಾಡ್ಲಾಕ. ನೋಡಿ ಫ್ರೆಂಡ್ಸ, ಈಗ ನುಗ್ಗಿಕಾಯಿನ ಕಟ್ ಮಾಡ್ಲಾಕತ್ತೀನಿ ನೋಡಿ. ಈ ಪಲ್ಯ ಹಿಂಗೆ ಹಾಕೊಂಡಿನಿ ಅವತ್ತೊಂದು ತಪ್ಪಲ. ಈಗ ನೋಡಿ ನುಗ್ಗಿಕಾಯಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಇವತ್ತಂದ್ರೆ ಹೊಲದಾಗ ಹಾಗಲಕಾಯಿ ಒಳಗೆ ಕಸ ತೆಗಿದಾಗ. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ಯಾಸ್ ಬಂತು ಹಿಂಗೆ ವಾಲ್ ಬಂತು. ನಾನು ವಾಲ್ ಬಂದ್ ಮಾಡಿದೆ, ಹಾಗೆ ಸ್ಟಾರ್ಟ್ ಮಾಡತ್ತೀನಿ. ಈ ಕಡೆಗೆ ನೋಡಿ ಹಾಲಿಟ್ಟಿದ್ದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಪಲ್ಯ ಮತ್ತು ನುಗ್ಗಿಕಾಯಿ ಹಾಕ್ಲಾಗತ್ತೀನಿ. ಇಲ್ಲಿ ಅಂಕಲ್ ಎರಡು ಚರಿಗೆ ನೀರು ಮತ್ತು ಇಲ್ಲಿ ಹೆಸರು ಬೇಳೆ. ನಮ್ಮದು ಒಂದೇ ಮನೆ ಇರಿಸ್ರೆ ನಮಗೇನು ಜಾಗನೇ ಇಲ್ಲ. ಈಗ ನೋಡಿ ನಾನು ಅರಿಶಿಣ ಹಾಕ್ಲಾಗ್ತೀನಿ. ಉಪ್ಪು, ಮತ್ತು ಒಂದು ಟೊಮ್ಯಾಟೊ ಹಣ್ಣು ಸಾಬು ಇತ್ತು ಬೆಳೆಸ್ತೀನಿ. ಟೊಮ್ಯಾಟೊ ಹಣ್ಣು ಒಂದು ಹಾಕ್ಲಾಗ್ತೀನಿ.
ಈಗ ನೋಡಿ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಿಸಿ ಒಂದು 3-4-5 ಸೀಟಿ ಹಾಕ್ತೀನಿ. ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಮಜ್ಜಿಗೆ ಮಾಡಾಕ್ತೀನಿ. ನೋಡಿ ಬೆಣ್ಣೆ ತೆಗಿಲಾಕ್ತೀನಿ. ನೋಡಿ ಬೆಣ್ಣೆ ಆಯಿತು ಬೆಣ್ಣೆ ಅಲ್ಲಿ ಬ್ಯಾಳಿ ಕುಕ್ಕರ್ ಒಳಗೆ ಅದು ಆಗಿತ್ತನ ಇಲ್ಲಿ ಬೆಣ್ಣೆ ತಗೊಳ್ತೀನಿ. ಬೆಣ್ಣೆ ತಗೊಳಕತ್ತೀನಿ. ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಬೆಣ್ಣೆ ಹೆಂಗೆ ಬಂದಿದೆ. ನೋಡಿ ಬೆಣ್ಣೆ ಮತ್ತು ಇಲ್ಲಿ ಮೊದಲಿಂದಾದ ಬೆಣ್ಣೆ ಎಷ್ಟೊಂದು ಬಂದಾಗ ಇಷ್ಟೊಂದು ಬೆಣ್ಣೆ ತೆಗೆದು ಫ್ರೆಂಡ್ಸ್ ಗ್ಯಾಸ್ ಬಿಡ್ತೈತೆ. ನೋಡಿ ಫ್ರೆಂಡ್ಸ್ ಇಷ್ಟೊಂದು ಬೆಣ್ಣೆ ಅಂದರೆ ಇದು 3 ದಿನದಿದೆ. 3 ದಿನ ಆಯಿತು ನಾನು ಬೆಣ್ಣೆ ಇಷ್ಟೊಂದು ತೆಗ್ದೀನಿ. ನೋಡಿ ಬೆಣ್ಣೆ ತೆಗಿದಾಗ್ಯಾದ. ಈಗ ನೋಡಿ ಬ್ಯಾಳಿನ ಪಾನಿ ಹಾಕ್ಬೇಕು. ನಾವು ನೋಡಿ ಯಾವಾಗಲೂ ಬಿಸಿ ನೀರು ಹಾಕೋಬೇಕು. ಬಿಸಿ ನೀರಿಗೆ ನೋಡಿ ಕೈಗೆ ಹಾಕಲ್ಲ. ಅದಕ್ಕೆ ನೋಡಿ ಬಿಸಿ ನೀರೇ ತಗೋತೀನಿ ನಾನು ಬೆಣ್ಣೆ ತೆಗಿಯೋ ಮುಂದೆ. ಈಗ ನೋಡಿ ಬೆಣ್ಣೆನ ಈಗ ತೊಳ್ಕೊತೀನಿ. ತಣ್ಣಗೆ ನೀರು ಹಾಕಿ ಇಲ್ಲಿ ಕಣ್ಣೀರು ಹಾಕೋದ. ನೋಡಿ ಕಣ್ಣೀರಿಂದ ಬೆಣ್ಣೆನ ಎಲ್ಲ ಸ್ವಚ್ಛ ಆಗುತ್ತೆ. ಈ ಥರ ನಾನು ಪ್ರತಿದಿನ ಬೆಣ್ಣೆ ತೊಳ್ಕೊತೀನಿ. ಯಾವಾಗ ನಾನು ಬೆಣ್ಣೆ ತೆಗಿತೀನಿ ನೋಡಿ ಅವಾಗೆ ತೊಳ್ಕೊಂಡು ಕಿಶಿನ ಮತ್ತು ನೋಡಿ ನೀರೇ ಕಾಣಿಸ್ತದೆ. ನೋಡಿ ಒಳಗೆ ಹಾಲಂತೂ ಇಲ್ಲ. ಮತ್ತು ಈ ಥರ ಬೆಣ್ಣೆನ ತೊಳ್ಕೊತೀನಿ ನಾನು. ಈಗ ನೀರು ಹಾಕಿ ಮುಚ್ಚಿಬಿಡ್ತೀನಿ. ನಮ್ಮ ಫ್ರೀಜ್ ಅಂತೂ ಇಲ್ಲ, ಅದ್ರ ಸಲುವಾಗಿ ನೋಡಿ ನಾನು ಹಾಗೆ ಇಟ್ಬಿಡ್ತೀನಿ ನೀರು ಒಳಗೆ. ನೋಡಿ ಬ್ಯಾಳಿನ ಪಾನ್ಯಾಗ ಹಾಕ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಬ್ಯಾಳಿ ಅಂತ ಕುದಿ ಬಂದಿದೆ. ನೋಡಿ ಈ ಥರ ಬ್ಯಾಳಿನ ನಾನು ಕುದಿಸ್ಕೊಂಡೀನಿ. ಇಲ್ಲಿ ತೊಗರಿ ಬ್ಯಾಳಿ ಸಾಂಬಾರು ಮಸ್ತ್. ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕೊಳಕತ್ತೀನಿ. ಒಳಗೆ ನೋಡಿ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಈಗ ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಕರಿಬೇವು ನೋಡಿ ಫ್ರೆಂಡ್ಸ್ ಇದು ಸಾಂಬಾರು ಮಸಾಲ. ಸ್ವಲ್ಪ ಸಾಂಬಾರು ಮಸಾಲ ಮತ್ತು ಇದು ನಮ್ಮ ಕಡೆ ಖಾರ ಪುಡಿ 2 ಸ್ಪೂನಷ್ಟು ನಾನು ಖಾರ ಪುಡಿ ಹಾಕ್ತೀನಿ. ಎಣ್ಣೆ ಒಳಗೆ ಹಾಕೋಬೇಕು. ಅಂದರೆ ಸಾಂಬಾರು ಅಂದರೆ ಭಾಳ ಚಲೋ ಆಗ್ತದೆ. ಇಲ್ಲಿ ನೋಡಿ ನುಗ್ಗಿಕಾಯಿ ಮತ್ತು ಬ್ಯಾಳಿ ಹಂಗೆ ಕಾಣಿಸ್ತಾ ಇದೆ ನೋಡಿ. ಈಗ ಪಾನಿ ಹಾಕ್ತೀನಿ.
ಮತ್ತು ಮ್ಯಾಲ ಒಂದು ಸ್ವಲ್ಪ ಕೊತ್ತಂಬರಿ. ನಾವು ಎಷ್ಟು ಬೇಕೋ ಅಷ್ಟೊಂದು ಬ್ಯಾಳೆ ನಾವು ಮಾಡ್ಕೋಬೇಕಂದ್ರೆ ನಾನು ಜಾಸ್ತಿನೇ ಮಾಡ್ಕೋತೀನಿ. ಅಂದರೆ ಚಂತನ ಹುಡುಗರಿಗೆ ಬೇಕಾಗ್ತಾವಲ್ಲ, ಅದ್ರ ಸಲುವಾಗ ನಾನು ಜಾಸ್ತಿನೇ ಅಡುಗೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಈಗ ನೋಡಿ ಸಜ್ಜಿ ರೊಟ್ಟಿ ನೋಡಿ ಇವತ್ತು ಅರಿಶಿಣ ಹಾಕಿಸಿ ಮಾಡಾಕ್ತೀನಿ. ಅರಿಶಿಣ ಹಾಕಿದ್ರೆ ಈ ಥರ ಟೇಸ್ಟ್ನೂ ಬರುತ್ತೆ ಸಜ್ಜಿ ರೊಟ್ಟಿದ. ಅದ್ರ ಸಲುವಾಗ ನಾವು ಅರಿಶಿಣ ಹಾಕಿ ರೊಟ್ಟಿ ಮಾಡಿ ಸಜ್ಜಿ ರೊಟ್ಟಿ. ನಾನು ಕೈಲೇನೆ ನೀರು ಹಚ್ತೀನಿ ಯಾವಾಗಲೂ. ಯಾಕಂದರೆ ಕಡಕ್ ಆಗ್ತಾವೆ. ಈ ಥರ ಆಗುತ್ತೆ. ಅದ್ರ ಸಲುವಾಗಿ ನಾನು ಇಲ್ಲಿ ಹಚ್ತೀನಿ. ಇನ್ನು ಭಾಳ ಕೆಲಸ ಇದೆ ಫ್ರೆಂಡ್ಸ್. ಬಟ್ಟೆ ಒಗಿಬೇಕು, ರೊಟ್ಟಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ನೋಡಿ ಈ ಥರ ಎಣ್ಣೆ ಮತ್ತು ಉಪ್ಪು ಹಾಕಿ ತೆಯಿ ಮೇಲೆ ಹುರ್ಕೊಂಡಿನಿ ನೋಡಿ. ಭಾಳ ಅಂದರೆ ಭಾಳ ಟೇಸ್ಟ್ ಆಗ್ತೈತೆ ಫ್ರೆಂಡ್ಸ್ ಈ ಥರ ಹುರಿದಂದ್ರೆ. ನೋಡಿ ಫ್ರೆಂಡ್ಸ್, ಸಜ್ಜಿ ರೊಟ್ಟಿ ನೋಡಿ ಒಂದು ಬುಟ್ಟಿ ತುಂಬ ಮಾಡ್ಕೊಂಡು ಬಂದೀನಿ. ಇದು ನೋಡಿ ಮೆಣಸಿನ್ಕಾಯಿ. ಇನ್ನು ಒಂದು ನಮ್ಮ ಯಜಮಾನ್ ತಿಂದು ಹೋಗ್ಯಾರ. ಈಗ ನೋಡಿ ನಾ ಅರ್ಪಿತಾಗ ಊಟ ಹಾಕ್ಲಾಕತ್ತೀನಿ. ನಮ್ಮ ಅರ್ಪಿತಾಗ ನೋಡಿ ಸಾಂಬಾರು ಹಾಗಾಗಿದೆ. ನೋಡಿ ಒಂದು ಹೋಗಿ ತುಂಬ ಬಿಸಿ ಬಿಸಿ ಅನ್ನ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಹೊಲಕ್ಕೆ ಹೋಗ್ಬೇಕು. ಎಲ್ಲ ಥರ ಕೆಲಸ ನೋಡಿ ಫ್ರೆಂಡ್ಸ್, ಈಗ ಊಟ ಮಾಡಾಕತ್ತೀನಿ ನೋಡಿ. ನಾನು ಇವತ್ತು ಮುಂಜಾನೆ ನಾಷ್ಟ ಅಂತೂ ಮಾಡಿಲ್ಲ. ಈಗ ಟೈಮ್ ನೋಡಿ 10:30 ಗಂಟೆ ಆಗ ಈ ಹೊಲಕ್ಕೆ ಹೋಗಿಸಿನ ಕೆಲಸ ಮಾಡೋದು. ಅದ್ರ ಸ್ಲ್ಯಾಗ್ ನೋಡಿ ನಾನು ಇದೇ ಥರ ಇಷ್ಟು ಐಟಮ್ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತು ಇದು ಮಜ್ಜಿಗೆ ಇದೆ. ಈಗ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣಂತ. ನೋಡಿ ಫ್ರೆಂಡ್ಸ್, ನಾನೀಗ ಹೊಲ್ದಾಗ ಬಂದು ನೋಡಿ ಬುಟ್ಟಿ ಒಳಗೆ ರೊಟ್ಟಿ ಬುತ್ತಿ ಅವೆಲ್ಲ ಕಟ್ಕೊಂಡು ಬಂದೀನಿ. ಆಡ ಅಂತ ನಮ್ಮ ಅತ್ತೆ ತೊಗೊಂಡು ಬರ್ತಾಳೆ. ಅದ್ರ ಸಲುವಾಗಿ ನಾನೀಗ ಹೊಲ್ದಾಗ ಬಂದೀನಿ. ಇವತ್ತು ಹುಡುಗರಿಗೇನು ಕರ್ಕೊಂಡು ಬಂದಿಲ್ಲ, ಮನೆಯಾಗೆ ಬಿಟ್ಟು ಬಂದೀನಿ. ಹುಡುಗರು ಅಂದರೆ ಭಾಳ ಕಾಡಿಸ್ತಾರೆ, ಒಂದು ಇಟ್ಟು ಕೆಲಸ ಮಾಡಿಕೊಡಲ್ಲ. ಅದ್ರ ಸಲುವಾಗಿ ಅವ್ರಿಗೆ ಕರ್ಕೊಂಡು ಬಂದೀನಿ ನಾನು. ನೋಡಿ ಇಲ್ಲಿ ಹೊಲ್ದಾಗ ಬಂದೀನಿ. ಈಗ ನೋಡಿ ಎಮ್ಮಿಂದ ಕೆಲಸ ಮಾಡ್ಬೇಕು ಫ್ರೆಂಡ್ಸ. ನೋಡಿ ಎಮ್ಮೆ ಈಗ ನೋಡಿ ಎಮ್ಮಿಗೆ ನೀರು ಕುಡಿಸೋದು. ಈಗ ನೋಡಿ ಎಮ್ಮಿಗೆ ನೀರು ಕುಡಿಸೋದು ಮತ್ತು ಹೆಣ್ಣಿದು ಮೇವು ಹಾಕೋದು. ಇನ್ನು ಮ್ಯಾಲ ಕೆಲಸ ಫ್ರೆಂಡ್ಸ. ನಮ್ಮ ಯಜಮಾನ್ ಅಂದ್ರೆ ಖಾಲಿ ಹೋಗ್ಯಾರವ್ರು. ನಾನು ಒಮ್ಮೆ ಈ ಕಡೆ ಬಂದಿರ್ಬೇಕಂತ ಮತ್ತು ಹೋಗೋದು ಬರೋದು ಭಾಳ ಆಗ್ತಾವ. ನಾನು ಈ ಕಡೆ ಎಲ್ಲ ಕೆಲಸ ಮಾಡ್ತೀನಿ, ಈ ಕಡೆ ಬಂದುಬಿಡ್ತೀನಿ. ಇವತ್ತು ನೋಡಿ ಫ್ರೆಂಡ್ಸ, ಅಲ್ಲಿ ಹಾಗಲಕಾಯಿ ಕಾಣ್ಲಾಗ್ತದೆ ನೋಡಿ, ಅದ್ರೊಳಗೆ ಕಸ ತೆಗಿಬೇಕು. ಫುಲ್ ಅಂದರೆ ಭಾಳ ಆಗ್ಯದ. ಅಲ್ಲಿ ಇವತ್ತು ಕಸ ತೆಗಿತೀನಿ. ಈಗ ನೋಡಿ ಫ್ರೆಂಡ್ಸ, ಎಮ್ಮಿಗೆ ನೀರು ಕುಡಿಸ್ತೀನಿ. ನೋಡಿ ಫ್ರೆಂಡ್ಸ, ಈ ಎಮ್ಮೆ ಅಂತ ನೀರು ಕುಡ್ದಾವ. ಈಗ ನೋಡಿ ಫ್ರೆಂಡ್ಸ, 2 ಕರಗಳು ಅದಾವ. ಅದಕ್ಕೆ ನೋಡಿ ನೀರು ಇಟ್ಟಿದ್ದೀನಿ. ಈಗ
ಈಗ ಎಷ್ಟೋ ಒಂದು ಹೊಲಸಿಗೆ ಅದಾವ ನೋಡಿ ಮನೆ ಒಳಗೆ. ಈ ಎಲ್ಲ ಕಸ ಹುಡಕಿಸಿನ ಆಮೇಲೆ ಕಸ ತೆಗಿತೀನಿ ನೋಡಿ ಫ್ರೆಂಡ್ಸ. ಈ ಹೊಲದಾಗಿನ ಮನೆ ಒಳಗೆ ಕಸ ಹೊಡಲಾಕತ್ತೀನಿ ನೋಡಿ. ಇದು ಕರಾವ ಹಾಕಿನೆಲ್ಲ ಈಗ ಹೆಜ್ಜೆ ತೆಗಿಲಾಕತ್ತೀನಿ. ಇದು ನಮ್ಮ ಹೊಲದಾಗಿನ ಮನೆ. ಇದು ಒಂದೇ ಕರಾವ ಹೊರಗೆ ರಾತ್ರಿ ನಾಯಿ ಹೋಗಿ ಬರ್ತಾ ಹೋಗ್ತಿನ ಒಳಗೆ ಬರ್ತೀವಿ. ಪ್ರತಿದಿನ ಮುಂಜಾನೆ ಬಂದ್ಬಿಟ್ಟು ಎಲ್ಲ ಮನೆ ಸ್ವಚ್ಛ ಮಾಡಬೇಕು ಫ್ರೆಂಡ್ಸ್. ಇದು ಮನೆಯಾಗಿಂದ ಹೊರಗಿನ ನಂತರ ನಮ್ಮ ಯಜಮಾನರು ಮುಂಜಾನೆ ಮಾಡ್ತಾರೆ. ಹಿಂಡಿ ಅಂತ ತೆಗಿತಾರೆ. ಈ ಮನೆ ಒಳಗಿನ ತೆಗಿಯೋದಾದ್ರೆ ನಾನೇ ಮಾಡ್ತೀನಿ. ಬರ್ತೀನಿ ದಿನ ಒಂದೊಂದು ಬುಟ್ಟಿ ಹೊರ್ತಾವ. ಇಬ್ಬರು ಎರಡು ಯಾವ ಕರಾಗಳು ಹೋದ ನೋಡಿ ಫ್ರೆಂಡ್ಸ್. ಅಲ್ಲಿ ತಿನ್ನಾಗ್ತಾವ ನೋಡಿ. ಒಂದು ಬಕೆಟ್ ನೀರು ಮತ್ತು ಅಲ್ಲಿ ಕಣ್ಕಿ ಹಾಕೀನಿ, ಒಣ ಕಣ್ಕಿ ನೋಡಿ ಫ್ರೆಂಡ್ಸ್. ಈಗಂದ್ರೆ ಎಲ್ಲ ಕೆಲಸ ಆಗ್ಯದ. ಈಗ ನೋಡಿ ನಾನು ಹಾಗಲಕಾಯಿ ಒಳಗೆ ಕಸ ತೆಗಿಲಾಕ ಬಂದೀನಿ ನೋಡಿ. ನೋಡಿ ಫ್ರೆಂಡ್ಸ್, ನಮ್ಮ ಹಾಗಲಕಾಯಿ ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಯಾರೂ ಇಲ್ಲ ನೋಡಿ, ನಾನು ಒಬ್ಬಾಕಿನೇ ಇದ್ದೀನಿ ಅಂತ. ಇಷ್ಟೊಂದೆಲ್ಲ ನಮ್ಮ ಹೊಲ ಇದೆ ನೋಡಿ. ಆ ಕಬ್ಬು ನಮ್ಮದೇ ಇದೆ. ಮತ್ತು ಇಲ್ಲಿ ಹಾಗಲಕಾಯಿ ಗಿಡವಾಗಿ ಅಷ್ಟೊಂದು ಹುಲ್ಲು ಬಂದಿದೆ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಾಗಲಕಾಯಿ ಮತ್ತು ಹೀರೆಕಾಯಿ ನೋಡಿ ಎಲ್ಲ ಮಿಕ್ಸ್ ಹಾಕಿದ್ದೀನಿ ನೋಡಿ. ಇಷ್ಟೊಂದು ಕಸ ನಿನ್ನೆ ತೆಗ್ದೀನಿ ಫ್ರೆಂಡ್ಸ. ಇನ್ನು ನೋಡಿ ನಾನು ಪಲ್ಯ ಹಾಕಿ ಎಲ್ಲ ಹೊಲಸು ಮಾಡಿಬಿಟ್ಟಿದ್ದೀನಿ. ಪಲ್ಯ ಹಾಕೋಣ ಎಲ್ಲ ಭಾಳ ಒಂದು ಹುಲ್ಲಾಗಿದೆ ನೋಡಿ. ಪಲ್ಯ ಎಲ್ಲ ತೆಗಿಬೇಕು ನೋಡಿ. ಈ ಥರ ಹಾಗಲಕಾಯಿ ಗಿಡ ಬಂದಿದೆ. ಮತ್ತು ನೋಡಿ ಈ ಕಡೆಯಿಂದ ತೆಗಿಬೇಕು ಕಸ. ಇಷ್ಟೊಂದು ತೆಗ್ದೀನಿ ನಿನ್ನೆ. ಈಗ ನೋಡಿ ತೆಗಿಲಾಕ್ತೀನಿ ಫ್ರೆಂಡ್ಸ. ಈಗ ಕಸ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಕಸ ತೆಗಿತೀನಿ ನಾನು. ಇಲ್ಲಿ ಅಂದರೆ ವಿಡಿಯೋ ಮಾಡೋರು ಯಾರೂ ಇಲ್ಲ, ನಾನು ಒಬ್ಬಾಕಿನೇ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುರ್ಪಿ ಹಿಡ್ಕೊಂಡಿನಿ. ಕಸ ತೆಗೆದ್ಕಿಶನ್ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಅಂತ. ಹುಲ್ಲು ಒಂಥರ ಭಾಳ ಆಗ್ಯದ ಫ್ರೆಂಡ್ಸ. ಈ ಪಲ್ಯ ಈಗೇನು ಹೋಗಲ್ಲ, ಎಲ್ಲ ತೆಗೆದ್ಕಿಶಿನ. ಮತ್ತು ಹಾಗಲಕಾಯಿಗೆ ನೋಡಿ ನೀರು ಬಿಡಬೇಕು, ಮತ್ತು ಔಷಧ ಹೊಡಿಬೇಕು, ಅಂದರೆ ಚಲೋ ಬರ್ತಾವೆ. ನೋಡಿ ಫ್ರೆಂಡ್ಸ್, ನಾನು ಅಲ್ಲಿ ಕಾಣಿಸ್ತಾ ಇದ್ದು ನೋಡಿ ಅಷ್ಟೊಂದು ಕಸ ತೆಗ್ದೀನಿ. ಈ ಮಳೆನೇ ಸ್ಟಾರ್ಟ್ ಆಗ್ಯದ ನೋಡಿ. ಈ ಮಳೆ ಚಾಲು ಆಗ್ಯದ. ಈಗ ಟೈಮ್ ನೋಡಿ 5 ಗಂಟೆ ಆಗ್ಯದ. ಇವತ್ತು ಬಿಜಾಪುರದಾಗ 5 ಗಂಟೆಗೆ ಮಳೆ ಸ್ಟಾರ್ಟ್ ಆಗ್ಯದ. ಭಾಳ ಅಂದರೆ ಭಾಳ ಮಳೆ ಬರಾಗ್ತದೆ ನೋಡಿ.
ನೋಡಿ ಫ್ರೆಂಡ್ಸ್, ಇಷ್ಟು ಈಗಲೇ ಹಂಗೆ ಮಳೆ ಬರಾಕ್ತದೆ ನೋಡಿ. ಇಷ್ಟೊಂದು ಜಾಸ್ತಿನೂ ಇಲ್ಲ, ಸ್ವಲ್ಪ ಇದೆ ಅಂದರೆ ಎಲ್ಲ ಕಡೆ ಕತ್ತಲ ಹಂಗೆ ಕಾಣಿಸಾಕತ್ತಿದೆ. ಈಗ ಮಳೆ ಚಾಲು ಆಗ್ಯಾನ. ನಾನೀಗ ಎಮ್ಮೆ ಹಾಲು ಹಿಂಡ್ಬೇಕಂತ ಕಿಸಿ ಎಮ್ಮೆ ಕಟ್ಟಿದ್ದೆವು. ಇಲ್ಲಿ ನೋಡಿ ಹಾಲು ಹಿಂಡ್ಲಾಕಿದ್ದು ಬುಟ್ಟಿ ತುಂಬ ಇದು ಮಾಡೀನಿ. ಈಗ ಹಾಲು ಹಿಂಡ್ತೀನಿ.